ಫ್ರೆಂಡ್ಸ್, ವೆಲ್ಕಮ್ ಟು ಅಶೀಸ್ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಹೆಲ್ತಿಯಾದ ಸಲಾಡ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೋಯಾಬೀನ್ ಕಾಳಲ್ಲಿ ಮಾಡೋಂಥ ರೆಸಿಪಿ. ಇಲ್ಲಿ ನಾನು ಬೇಯಿಸಿರೋ ಸೋಯಾ ಕಾಳು ತೊಗೊಂಡಿದ್ದೀನಿ, ಹಾಗೆ ಬೇಯಿಸಿರೋ ಸ್ವೀಟ್ ಕಾರ್ನು, ಕುಕ್ಕುಂಬರು, ಕ್ಯಾರೆಟ್, ಹಾಗೆಯೇ ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಸ್ವಲ್ಪ ಗಾರ್ನಿಷಿಂಗ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಗೋಡಂಬಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ ಸಲಾಡಿಗೆ. ಇಲ್ಲಿ ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಆ ಮೊಸರಿಗೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕೋತಿದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ಮನೆಯಲ್ಲಿರೋ ರೆಗ್ಯುಲರ್ ಸಾಲ್ಟ್ ಕೂಡ ಹಾಕ್ಬೋದು, ಏನೇ ಪ್ರಾಬ್ಲಮ್ ಆಗೋಲ್ಲ, ಅದು ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ಇಲ್ಲಿ ನಾನು ಜೀರಿಗೆ ಮತ್ತು ಪೆಪ್ಪರ್ನ ಎರಡು ಫ್ರೈ ಮಾಡಿದ್ದೆ, ಅದನ್ನು ಪೌಡರ್ನ ಹಾಕೋತಿದ್ದೀನಿ. ಈಗ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗುತ್ತೆ ಈ ಡ್ರೆಸ್ಸಿಗೆ. ಆಗೋದು ನಿಮಗೆ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇಲ್ಲ ನಾನು ಜಸ್ಟ್ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ತಿಕ್ ಕರ್ಡ್ ಬೇಕಾದ್ರೆ ತಿಕ್ಕಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದೇ ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಸಲಾಡು, ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ತಿನ್ಬಿಟ್ಟು ನಿಮಗೆ ಊಟ ಮಾಡಬೇಕು ಅಂತಲೇ ಅನಿಸಲ್ಲ, ಅಷ್ಟು ಹೆವಿ ಅನಿಸುತ್ತೆ ಹೊಟ್ಟೆಗೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಯಾರು, ಇದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನಾನು 7 days 7 ವೆಯ್ಟ್ ಲಾಸ್ ರೆಸಿಪಿನ ಹಾಕೋಣ ಅಂತ ಇದ್ದೀನಿ, ಸಲಾಡ್ ರೆಸಿಪಿನ. ಯಾರಿಗಾದ್ರು ಬೇಕಿದ್ದರೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತುಂಬ ಚೆನ್ನಾಗುತ್ತೆ ಸಲಾಡ್ಸು, ವೆರಿ ಟೇಸ್ಟಿ ಸಲಾಡ್ಸ್ ಮಾತ್ರ. ಈಗ ನೋಡ್ಬೋದು ಇಲ್ಲಿ ಮಿಕ್ಸಿಲಿ ಗ್ರೈಂಡ್ ಆಗ್ತಿದೆ. ಇದು ಸ್ವಲ್ಪ ಪೇಸ್ಟ್ ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಆ ಪುದೀನ ಫ್ಲೇವರ್ ಎಲ್ಲ ಬರುತ್ತಲ್ವ, ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಮಿಕ್ಸಿಲಿ ರೆಡಿ ಮಾಡ್ಕೊಂಡಿದ್ದೀನಿ ಗಾರ್ನಿಷಿಂಗ್. ಹಾಗೆ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವು ಕಟ್ ಮಾಡಿಕೊಂಡು ಎಲ್ಲ ತರಕಾರಿಗಳನ್ನ ಹಾಕೊಳ್ಳೋಣ. ನೀವು ಇದಕ್ಕೆ ಬೇಕಾದ್ರೆ ಯಾವುದೇ ಬೇಕಾದ ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು. ನಾನು ಜಸ್ಟ್ ಇಲ್ಲಿ ಕುಕ್ಕುಂಬರು, ಕ್ಯಾರೆಟ್, ಕಾರ್ನ್, ಸೋಯಾಬೀನ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಪೊಮೊಗ್ರೆನೇಟ್ ಆ ಥರ ಡಿಫ್ರೆಂಟಾಗಿ ಕೂಡ ಆ್ಯಡ್ ಮಾಡ್ಬೋದು. ನಾನು ನೆಕ್ಸ್ಟ್ ಬೇರೆ ವಿಡಿಯೋಗಳಲ್ಲಿ ನಿಮಗೆ ಯಾವ್ಯಾವ ಥರ ತರಕಾರಿಗಳನ್ನ, ಹಣ್ಣುಗಳನ್ನು ಯೂಸ್ ಮಾಡಿ ಸಲಾಡ್ ಮಾಡ್ಬೋದು, ಎಗ್ಗಲ್ಲಿ ಯಾವ ಥರ ಸಲಾಡ್ ಮಾಡ್ಬೋದು, ಚಿಕನ್ ಸಲಾಡ್, ಈ ಥರ 7 days 7 ಸಲಾಡ್ಸ್ನ ತಿಳಿಸ್ಕೊಡ್ತೀನಿ. ಈಗ ನೋಡ್ಬೋದು ಎಲ್ಲ ಬೌಲಲ್ಲಿ ಇಟ್ಕೊಂಡಿರುವ ಎಲ್ಲ ತರಕಾರಿಗಳನ್ನ, ಕಾಳುಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ. ಈಗ ಇದನ್ನು ಡ್ರೆಸ್ಸಿಂಗ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ನಿಮಗೆ ಎಮ್ಮೆಯಾದ ಸಲಾಡ್ ಕೂಡ ರೆಡಿ ಆಗುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತೀರಾ ಈ ಸಲಾಡ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ನೀವು ಇದನ್ನು ತೊಗೋಬೋದು. ನೀವು ಡಿನ್ನರ್ಗೆ ತೊಗೋಬೇಕಂತಿಲ್ಲ, ಬೆಳಗ್ಗೆ ಕೂಡ ತೊಗೋಬೋದು, ನೀವು ಬ್ರೇಕ್ಫಾಸ್ಟಿಗೆ ಕೂಡ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನೀಗ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಈಗ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಕ್ಯಾಶ್ಯೂ ಹಾಕ್ಕೊಂಡು ಡೆಕೋರೇಷನ್ ಮಾಡ್ಕೊಳ್ಳೋಣ. ಯಾರು ಇದು ಮಾಡ್ಕೊಂಡು ನೀವು ಬಾಕ್ಸಿಗೆಲ್ಲ ತೊಗೊಂಡು ಹೋಗೋರಾದರೆ, ಆಫೀಸ್ಗೆಲ್ಲ ಹೋಗೋರು ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ತೀರಂದರೆ ಈ ತರಕಾರಿಗಳನ್ನ ಒಂದು ಬಾಕ್ಸಲ್ಲಿ ಹಾಕೊಳ್ಳಿ. ಈ ಡ್ರೆಸ್ಸಿಂಗ್ ರೆಡಿ ಮಾಡಿ ಅದನ್ನು ಸ್ವಲ್ಪ ಬಾಕ್ಸಲ್ಲಿ ಹಾಕೊಂಡು ತೊಗೊಂಡೋಗಿ ಆವಾಗ ಅಲ್ಲೇ ಮಿಕ್ಸ್ ಮಾಡ್ಕೊಂಡು ನೀವು ಹಾಕೋಬೋದು. ಯಾಕೆ ಸ್ವಲ್ಪ ನೀರು ಬಿಡುತ್ತಲ್ವ, ಹಾಗಾಗಿ. ಇಲ್ಲಾಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ನೀವು ಹೇಳ್ತೀರಾ ಆಮೇಲೆ ಅಷ್ಟು ಚೆನ್ನಾಗಿದೆ ಅಂತ. ಈ ಸ್ನ್ಯಾಕ್ಸಿಗೆ ಈವ್ನಿಂಗ್ ನೀವು ತಿನ್ಬೋದು, ಅಥವಾ ಡಿನ್ನರ್ ಕೂಡ ನೀವು ತೊಗೋಬೋದು. ತುಂಬ ಹೆಲ್ತಿಯಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡಿದೆ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಈ ವಿಡಿಯೋ ಲೈಕ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.